ಹಲೋ ಹಾಯ್, ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿರುವಾಗೆ ಹುಲಿಗೆ ನೋಡಿದ್ದಿಲ್ಲ, ಹುಲಿಗೆಮ್ಮ ದೇವಸ್ಥಾನ ನೋಡಿದ್ದಿಲ್ಲ. ಆ ಕಾರಣಕ್ಕಾಗಿ ಟ್ರೈನಲ್ಲಿ ಹೋಗಿಬಿಟ್ಟು ಹುಲಿಗೆ ದೇವಸ್ಥಾನ ನೋಡಿಕೊಂಡು ತಿರ್ಗಾ ಮತ್ತೆ ನನ್ನ ವೆಹಿಕಲ್ಲೇ ಹುಲಿಗೆ ಟು ಕೊಪ್ಪಳ, ಮತ್ತು ನನ್ನ ವೆಹಿಕಲ್ಲೇ ಬಂದುಬಿಟ್ಟು ಕೊಪ್ಪಳದಲ್ಲೇ ಕೆಲಸ ಮುಗಿಸ್ಕೊಂಬಿಟ್ಟು ಮತ್ತೆ ಇಲ್ಲಿ ಕೊಪ್ಪಳ ಟು ಈಟಿಗೆ ಮತ್ತೆ ನನ್ನ ವೆಹಿಕಲಲ್ಲೇ ಬಂದೆ. ಹುಣ್ಣಿಮೆ ದಿನ ತುಂಬ ಫುಲ್ ಕ್ಯೂ ಇರುತ್ತಂತೆ, ಫುಲ್ ರಶ್. ಅಂದರೆ ಹುಲ್ಗಿ ಟು ಇಟ್ನಾಳು ಎಷ್ಟು 3 ಅಥವಾ 4 ಕಿಲೋಮೀಟ್ರನೇ ಇರಬೇಕು. 4 or 3 ಕಿಲೋಮೀಟ್ರ್ವರೆಗೂ ಫುಲ್ ಕ್ಯೂ ಅಂತೆ. ಹುಣ್ಣಿಮೆ ದಿನ ಮಾತ್ರ ಫುಲ್ ಕ್ಯೂ ಇರುತ್ತೆ. ಹಾಗಾಗಿ ನಾನು ಹುಣ್ಣಿಮೆ ಆದ ನಂತರ 1-2 ದಿವಸ ಬಿಟ್ಟು ಹೋದೆ. ಅಷ್ಟಾದರೂ ಕೂಡ ತುಂಬ ರಶ್ ಇತ್ತು ಇಲ್ಲಿ ಕೂಡ. ಈ ಒಂದು ಹುಲಿಗೆ ಕ್ಷೇತ್ರದಲ್ಲಿ ಅರಿಶಿನ ಕುಂಕುಮ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ರಶ್ ಆ ದೇವಸ್ಥಾನ. ನಾನೇ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿಕೊಂಡೆ, ಆದರೂ ಏನೋ ಬೇರೆ ಕೆಲಸಕ್ಕಂತ ಹೋದವಳು, ನಾನು ಹೋಗಿದ್ದೆ ಬೇರೆ ಕೆಲಸ, ಆದರೆ ಆ ಕೆಲಸನೇ ಮಾಡಿಲ್ಲ. ಇದು ನನ್ನ ವೆಹಿಕಲಲ್ಲಿ ಐಸ್ ಕ್ರೀಮ್ ತಿಂದಿದ್ದಿಲ್ಲ, ತುಂಬ ವರ್ಷ ಆಗಿತ್ತು. ಆ ಕಾರಣಕ್ಕಾಗಿ ಐಸ್ ಕ್ರೀಮ್ ತೊಗೊಂಡು ತಿಂದ್ಕೊಂಡು ಇಲ್ಲಿ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿಬಿಟ್ಟು ಬೆಳಗಿನ ಜಾವ ಚೆನ್ನಾಗಿ